ಸೊ ಫೆಬ್ರವರಿ 8 ಮತ್ತು 9ಕ್ಕೆ ನ್ಯಾಯವಾದಿಗಳ ಸಂಘ ಬಸವನ ಬಾಗೇವಾಡಿ ಅವರಿಂದ ಕ್ರಿಕೆಟ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದು. ಸೊ ಬೆಳಿಗ್ಗೆ 6 ಗಂಟೆ ಸುಮಾರು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಒಂದಾಲ್ಮಠ ಮುತ್ಯಾರವರು ಫ್ಲ್ಯಾಗನ್ನು ಬೌಂಡ್ರಿಗೆ ಹಾಕಕತ್ತಾರೆ. ಸೊ ಒಂದು ಜನ ಒಂದಾಲ್ಮಠ ಮುತ್ಯಾರ ಸ್ವಲ್ಪ ನೋಡ್ಬೇಕು. ಮುತ್ಯಾರ ಹಾಯ್ ಮಾಡಿಬಿಡ್ರಿ ಹಿಂಗೆ ಹಾಯ್. ಈಗ ರೀ ನಮ್ಮ ಸೀನಿಯರ್ ಸುರೇಶ್ ಅಣ್ಣವ್ರು ಮಾಡಕತ್ತಾರೆ. ಸೊ ಇಲ್ಲಿ ಸುನಿಲ್ ರಾಠೋಡ್ ಅವ್ರು ಅದಾರ ವಕೀಲರು. ಈಗ ಅಲ್ಲಿ ಒಂದು ದಿವ್ಸ ಮಂದಿ ನಿಂತಾರ ನೋಡ್ರಿ, ಅಲ್ಲಿ ನಿಂತು ಕೋಗ ಹೊಡ್ಯಾಕತ್ತಾರ. ಅವ್ರಿಗೊಂದಿಟ್ಟು ಹೇಳಿಬಿಡ್ರಿ ಹಂಗೆ. ನಾನು ಮ್ಯಾಚ್ ನೋಡಕ್ ಬರಲ್ಲ. ಅಪ್ಪ ಹೇಳ್ತಾರೆ ನಮ್ಮ ಇಂಡಿಯಾ ಹೇಗಿದ್ರು ಗೆಲ್ಲೋದಿಲ್ಲ. ತೋರುವ ನಮ್ಮೊಳಗೆ ಇರುವ ಕಿಚ್ಚನು ಹೊತ್ತಿಸುವ ಸಮಯ ಈ ದಿನ ಬಂದಿದೆ. ಜಯ ಭೇರಿ ಜಯ ಭೇರಿ ಬಾರಿಸುವ ಗೆಲುವಿನ ಜಯ ಭೇರಿ ಜಗದಗಲ ಮತ್ತೊಮ್ಮೆ ಕೇಳಿಸಲಿ ಗೆಲುವಿನ ಜಯ ಭೇರಿ. We fight till end. ಕೈಯ ಕಟ್ಟಿ ನಿಂತುಕೊಂಡ್ರೆ ಏನು ತಾನೇ ಸಿಗಬಹುದು. ಗಟ್ಟಿ ಮನಸ್ಸು ಮಾಡಿ ನಿಂತ್ರೆ ವಿಧಿಯ ಬದಲು ಆಗುವುದು. ಹುಟ್ಟಿದವನು ಸಾಯಲೇಬೇಕು, ಸಾಯ ಮುಂಚೆ ಸಾಧಿಸು. ಈಜಬೇಕು, ಈಜಿ ಮತ್ತೆ ಜಯಿಸಲೇಬೇಕು. ಜಯ ಭೇರಿ ಜಯ ಭೇರಿ ಬಾರಿಸುವ ಗೆಲುವಿನ ಜಯ ಭೇರಿ.
ಅಧಿಕೃತವಾಗಿ ಇದೇ ಒಂದು ವೇದಿಕೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿಂದ ಗುರುತಿಸಿಕೊಳ್ಳೋರೆ ನಮಗೂ ಕರೆದಿದ್ರು. ನಾವು ಸಂಪತ್ತು ಮುಂಜಾನೆ ಸಾಯಂಕಾಲ ಅಧ್ಯಕ್ಷರೇ, ಡಿವೈಎಸ್ಪಿ ಅವರೇ, ಪಂದ್ಯಾವಳಿಯನ್ನು ಆಯೋಜಿಸಿರುವುದರಿಂದ ಆ ಒಂದು ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನ್ಯಾಯವಾದಿಗಳ ಸಂಘ ಬಸವನ ಬಾಗೇವಾಡಿಯಿಂದ ಕ್ರಿಕೆಟನ್ನು ಹಮ್ಮಿಕೊಂಡಿದ್ದು, ನ್ಯಾಯವಾದಿಗಳ ಇಲಾಖೆಯಿಂದ, ನ್ಯಾಯವಾದಿಗಳ ಸಂಘದಿಂದ ನಾವು ಎಲ್ಲ ವಕೀಲರು ಈಗ 2ನೇ ಮ್ಯಾಚ್ ನಮ್ಮದೇ ಐತಿ. ಸೊ ಇಲ್ಲಿಂದ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು, ಇಲ್ಲಿ ನಮ್ಮ ಇನ್ನೊಬ್ಬ ಪ್ರೋತ್ಸಾಹಕರು ಸುರೇಶ್ ಅಣ್ಣರು ಇದ್ದಾರೆ. ಸುರೇಶ್ ಅಣ್ಣ ಸ್ಕ್ವೈರ್ ಅಂತ ಹೇಳ್ಬೋದು. ನಮ್ಮ ಟೀಮಿನ ಕ್ಯಾಪ್ಟನ್ ಮುನ್ಗಳಿಸ್ತಾರೋ ಫುಲ್ ಎಲ್ಲ ಆರ್ಮಿಗೆ ನಿಕ್ಯಾಪ್ ಎಲ್ಲ ಹಾಕೊಂಡು ರೆಡಿ ಆಗಕತ್ತಾರ ನೋಡ್ರಿ. ತುಂಬಾ ಮುಗುಳ್ನಾಗೆ ಬೀರುತ್ತಿದ್ದಾರೆ. ನಮ್ಮ ದಳವಾಯಿ ನಮ್ಮ ವೈಸ್ ಕ್ಯಾಪ್ಟನ್ ಜ್ಞಾನೇಶ್ ಅವರು ಅದಾರ. ಇಲ್ಲಿ ನೋಡ್ರಿ ನಮ್ಮ ಸುನಿಲ್ ಗೌಡೆ. ಯಾಕೋ ಸುನಿಲ್ ಗೌಡೆ ಸ್ವಲ್ಪ ಸಪ್ ಆದಾಗ ಅನ್ಸಾತ್ತಿ. ಸೊ ನಮ್ಮ ರುದ್ರಮುನಿ ಸ್ವಾಮಿಗಳು ಅದಾರ. ಹೊಸಕ್ಕಾಗ ಚಸ್ಮಾ ಹಾಕೊಂಡು ಮಿಂಚ ಮತ್ತೆ ಮ್ಯಾಚ್ ಮಾತ್ರ ನಮ್ಮದೇ ಆಗ್ಬೇಕು ಈ ಸಲ. ನಮ್ಮ ಜೀವನ ಅದಾನ, ಜೀವನ ನಮ್ಮ ಮ್ಯಾಚ್ ಮಾತ್ರ ನಮ್ಮದೇ ಆಗ್ಬೇಕು. ಸೊ ಸುನಿಲ್ ಏನ್ ಅನ್ಸಾತೈತಿ ನಮ್ಮ ಟೀಮ್ ಬಗ್ಗೆ? ಅದೇ ರೀತಿ ನಮ್ಮ ರಾಜು ಬಾಗಲಕೋಟೆ ಅದಾನ ನೋಡ್ರಿ. ಸೊ ಹೋಲ್ ಅಂಡ್ ಸೋಲ್ ಆಗಿ ಹೇಳ್ಬೇಕಂತಂದ್ರೆ ನಾವು ಫುಲ್ ರೆಡಿ ಆಗಿವಿ. ಸೊ ನಾವೆಲ್ಲರೂ ಈ ಟೀಮನ್ನ ಗೆಲ್ಸಕ್ಕ ಪ್ರಯತ್ನ ಪಡ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ ನಮ್ಮ ಮುತ್ಯಾರ ಅದಾರ. ಸೊ ನಮ್ಮ ತಂಡಕ್ಕೆ ಒಂದು ಸೂಚನೆಯನ್ನ ಕೊಡ್ರಿ, ಒಂದು ಪ್ರೋತ್ಸಾಹ ನೋಡ್ರಿ. ನಮ್ಮ ಮುತ್ಯಾರಿಗೆ ಹೇಳಿ ಮುಗಿಸಿದ್ರು. ಸೊ ಅದೇ ನಮಗೆ ಆಶೀರ್ವಾದ ಅಂತ ಅನ್ಕೋತೀವಿ. ಸೊ ನಾನ್ ಮ್ಯಾಚ್ ನೋಡಕ್ ಬರಲ್ಲ. ಅಪ್ಪ ಹೇಳ್ತಾರೆ ನಮ್ ಇಂಡಿಯಾ ಹೇಗಿದ್ರು ಗೆಲ್ಲೋದಿಲ್ಲ. ತಿಳಿಸುವ ತೋರುವ ನಮ್ಮೊಳಗೆ ಇರುವ ಕಿಚ್ಚನು ಹೊತ್ತಿಸುವ ಸಮಯ ಈ ದಿನ ಬಂದಿದೆ. ಜಯ ಭೇರಿ ಜಯ ಭೇರಿ ಬಾರಿಸುವ ಗೆಲುವಿನ ಜಯ ಭೇರಿ ಜಗದಗಲ ಮತ್ತೊಮ್ಮೆ ಕೇಳಿಸಲಿ ಗೆಲುವಿನ ಜಯ ಭೇರಿ. We fight till end. ಕೈಯ ಕಟ್ಟಿ ನಿಂತುಕೊಂಡ್ರೆ ಏನು ತಾನೇ ಸಿಗಬಹುದು. ಗಟ್ಟಿ ಮನಸ್ಸು ಮಾಡಿ ನಿಂತ್ರೆ ವಿಧಿಯ ಬದಲು ಆಗುವುದು. ಹುಟ್ಟಿದವನು ಸಾಯಬೇಕು, ಸಾಯ ಮುಂಚೆ ಸಾಧಿಸು. ಈಜಬೇಕು, ಈಜಿ ಮತ್ತೆ ಜಯಿಸಲೇಬೇಕು. ಇಲ್ಲಿ ಸ್ಕೋರರ್ ಆಗಿ ನಮ್ಮ ಅಕ್ಷಯ್ ಸರ್ ಇದ್ದಾರೆ. ಬರಿತಾ ಇದ್ದಾರೆ. ತುಂಬಾ ಉತ್ತಮವಾಗಿ ಆಟ ಮೂಡಿ ಬರ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ನಮ್ಮ ವಕೀಲರಾಗಿರ್ತಕ್ಕಂಥ ಗೋವಿಂದಣ್ಣ ಅವರು ಇದ್ದಾರೆ.
ಸುಮಾರ ಹಾಕಬೇಡ ಕಣ್ಣೀರ ಭಾಗ್ಯದ ಲಕ್ಷ್ಮಿ ನೀನಂತ ನಂಬಿದವರ ಬಿಟ್ಟು ಹೋದಿನಿ ದೂರ ಬಿಟ್ಟು ಹೋದಿನಿ ದೂರ ಹುಡುಗಿ ಬಿಟ್ಟು ಹೋದಿನಿ ದೂರ चलेंगे फिर झुका ना पाए जो ये जहां डर मिटा के यूं लड़ेंगे फिर हरा ना पाए जो ये जहां मिल के बांधेंगे यूं मुट्ठियां फिर हिला ना पाए जो ये जहां मिल के लिखेंगे यूं दास्तां फिर भुला ना पाए जो ये जहां जो अब आ गए हैं जो छा गए हैं तो तब ये ज़माना देखेगा देखो जुनू क्या होता है जिद क्या होती है हमसे ज़माना सीखेगा जीतेगा जीतेगा इंडिया जीतेगा 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 इंडिया जीतेगा आगे आगे सबसे आगे अपना सीना तान के आ गए मैदान में हम झंडे गाड़ने ओ अब आ गए हैं जो छा गए हैं जो जब ये ज़माना देखेगा ಏನು ಅನಿಸ್ತೈತಿ ಕೇಳೋಣ ಸರಿ. ನಾವು ದ್ವಿತೀಯ ಬಾರಿಗೆ ಕ್ರಿಕೆಟ್ ತಂಡವನ್ನ ಹಮ್ಮಿಕೊಂಡಿದ್ವಿ. ಸೊ ಟೀಚರ್ಸ್ 11 ತಂಡದ ಜೋಡಿ ಆಟ ಆಡಿದ್ವಿ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಎರಡು ಅಭಿಪ್ರಾಯಗಳನ್ನ ಹಂಚ್ಕೊರಲ್ಲ. ಸರ್ ನಾವು ಹೋಸಲ ಚಾಂಪಿಯನ್ ಇದ್ದೀವಿ ರೀ ಹೋಸಲ ಚಾಂಪಿಯನ್ ಇದ್ದೀವಿ. ಹೋಸಲ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿರಲಿಲ್ಲ. ಈ ಸಲ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರಿ ಮತ್ತು ಟೈಮಿಂಗ್ ಕೀಪ್ ಅಪ್ ಬಾರಿ ಊಟದ ವ್ಯವಸ್ಥೆ ಅದು ಹೇಗೆ ಅನಿಸ್ತು? ದಾಲ್ಚೆ ನಾವು ಮುಂದಿನ ಟೂರ್ನಮೆಂಟ್ ಬರುತ್ತೆ ನೆನೆಸ್ಬೇಕು ಆ ರೀತಿ ಇದೆ. ತುಂಬಾ ಒಟ್ಟು ಉತ್ತಮವಾಗಿ ಐತೆ, ಚೆನ್ನಾಗಿ ಹಮ್ಮಿಕೊಂಡಿವೆ ಅಂತ ಅನಿಸ್ತು. ಸೊ ಆಟಗಾರರ ಬಗ್ಗೆ ಏನು ಅನಿಸ್ತು ನಿಮಗೆ? ಇವತ್ತು 6 ಟೀಮ್ನ ಆಟ ಆಡಿಸಿದ್ವಿ, ಹೆಂಗೆ ಅನಿಸ್ತು? ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಆಡಿದ್ದಾರೆ ಸರ್. 12 ಟೀಮ್ ಸರ್. ಸೋಲು ಗೆಲುವು ಆಡದಾಗಿರುವೆ, ಯಾರು ನಿರಾಶೆ ಆಗೋದು ಅವಶ್ಯಕತೆ ಇಲ್ಲ. ಧನ್ಯವಾದಗಳು ನಿಮಗೆ ಧನ್ಯವಾದಗಳು. ಆಯೋಜಕರಿಗೆ ಧನ್ಯವಾದಗಳು.